ನಮಸ್ಕಾರ. ಈ ದಿನ ಲಿಟ್ಲ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿಗಳು 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆದಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದರು. ಅದರಲ್ಲಿ ನಮ್ಮ ಶಾಲೆಯಲ್ಲಿ ನವ್ಯ ಕುಲಕರ್ಣಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ 625ಕ್ಕೆ 612 ಅಂಕಗಳನ್ನು ಪಡ್ಕೊಂಡಿದ್ಲು. ಅವಳ ಒಂದು ಮೌಲ್ಯಮಾಪನ ಅವಳಿಗೆ ತೃಪ್ತಿ ಕೊಡದೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ಲು. ನಿನ್ನೆ ಮರುಮೌಲ್ಯಮಾಪನದ ಫಲಿತಾಂಶ ಪ್ರಕಟವಾಗಿದ್ದು, ಆ ವಿದ್ಯಾರ್ಥಿನಿಗೆ ಇಂಗ್ಲೀಷ್ ವಿಷಯದಲ್ಲಿ 5 ಅಂಕಗಳು ಹೆಚ್ಚುವರಿಯಾಗಿ ಬಂದು ನಮ್ಮ ಗಂಗಾವತಿ ತಾಲೂಕಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ. ನಿಜವಾಗಿಯೂ ಆ ವಿದ್ಯಾರ್ಥಿ ಅವಳು ಮಾಡಿರ್ತಕ್ಕಂಥ ಶ್ರಮ ಮತ್ತು ಅವಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರಿಗೆ ಲಿಟ್ಲ್ ಹಾರ್ಟ್ ಶಾಲೆಯ ಕಾರ್ಯದರ್ಶಿಯಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಮನಾ ಸಿದ್ಧಾಂತಿ ಅಂತಕ್ಕಂಥ ವಿದ್ಯಾರ್ಥಿನಿ, ಅವಳು ಕೂಡ 605 ಅಂಕಗಳನ್ನ ಪಡ್ಕೊಂಡಿದ್ಲು. ಇಂಗ್ಲೀಷ್ ವಿಷಯದಲ್ಲಿ 5 ಹೆಚ್ಚುವರಿ ಅಂಕಗಳನ್ನು ಪಡೆದು 610 ಅಂಕಗಳೊಂದಿಗೆ ಹೊರಹೊಮ್ಮಿದ್ದಾಳೆ. ಮತ್ತು ಅದೇ ರೀತಿಯಾಗಿ ಪ್ರಥಮ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಹಿಂದಿ ವಿಷಯದಲ್ಲಿ ಹೆಚ್ಚುವರಿ 5 ಅಂಕಗಳನ್ನು ಪಡ್ಕೊಂಡು 598 ಅಂಕಗಳನ್ನು ಪಡ್ಕೊಂಡಿದ್ದಾನೆ. ಸೃಷ್ಟಿ ಸಜ್ಜನ್ ಅಂತಕ್ಕಂಥ ವಿದ್ಯಾರ್ಥಿನಿ 5 ವಿಷಯಗಳನ್ನು ಇಂಗ್ಲೀಷ್ನಲ್ಲಿ 5 ಅಂಕಗಳು ಮತ್ತು ಕನ್ನಡದಲ್ಲಿ 1 ಅಂಕವನ್ನು ಹೆಚ್ಚುವರಿಯಾಗಿ ಪಡೆದು 594 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಆರ್ ಜೀವಿತಾ ಗಣಿತದಲ್ಲಿ 5 ಅಂಕಗಳನ್ನು, ವಿಜ್ಞಾನದಲ್ಲಿ 2 ಅಂಕಗಳನ್ನು ಮತ್ತು ಸಮಾಜ ವಿಜ್ಞಾನದಲ್ಲಿ 5 ಅಂಕಗಳನ್ನು ಹೆಚ್ಚುವರಿಯಾಗಿ ಪಡೆದು 580 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ತನುಶ್ರೀ ಅಂತಕ್ಕಂಥ ವಿದ್ಯಾರ್ಥಿನಿ ಹಿಂದಿಯಲ್ಲಿ 7 ಅಂಕಗಳನ್ನು ಪಡೆದು 568 ಅಂಕಗಳೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಾರೆ. ಇವರೆಲ್ಲರಿಗೂ ಕೂಡ ನಾನು ತುಂಬುವುದಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಲಿಟ್ಲ್ ಹಾರ್ಟ್ಸ್ ಯಾವತ್ತಿದ್ರೂ ಕೂಡ ಒಂದು ಮುಂಚೂಣಿಯಲ್ಲಿ ಇರುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಬೀತಾಗಿದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ ಮರುಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಶಾಲೆ ಟಾಪರ್ ಆಗಿತ್ತು. ಈ ವರ್ಷವೂ ಕೂಡ ಮರುಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಶಾಲೆ ಟಾಪರ್ ಆಗಿದೆ. ಒಟ್ಟಾರೆಯಾಗಿ ಲಿಟ್ಲ್ ಹಾರ್ಟ್ಸ್ ತನ್ನ ಕನ್ಸಿಸ್ಟೆನ್ಸಿಯನ್ನು ಕಾಪಾಡ್ಕೊಂಡು ಬರ್ತಾ ಇರೋದಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ.